ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಬೆಳಗ್ಗೆ ಅಂದರೆ ಶುಕ್ರವಾರ ಬೆಳಗಿನ ವ್ಲಾಗು. ಟೈಮ್ ಬಂದು ಒಂದು 7:15 ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ನೀರೆಲ್ಲ ಹಾಕಿ ರಂಗೋಲಿ ಹಾಕ್ಬಿಟ್ಟು ಬಂದು ಇವಾಗ ಚೆನ್ನ ಮಸಾಲ ಮಾಡೋಣ ಅಂದ್ಬಿಟ್ಟು ಪೂರಿಗೆ ಚೆನ್ನ ಮಸಾಲ ಮಾಡೋಣ ಅಂದ್ಬಿಟ್ಟು ಅದೇ ಕಾಬೂಲ್ ಕಡಲೆ ಬರುತ್ತಲ್ಲ ಅದನ್ನು ನೈಟೇ ಎಲ್ಲ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಒಂದು ಕಡೆ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಇನ್ನೊಂದು ಕಡೆ ಹಾಲೆಲ್ಲನೂ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಲು ಕಾಫಿಗೆ ಹಂಗೆ ನಮ್ಮ ಮಕ್ಕಳಿದಾರಲ್ಲ ನನ್ನ ತಂಗಿ ಮಕ್ಕಳೆಲ್ಲನೂ ಎಲ್ರಿಗೂ ಹಾಲು ಹಾಕ್ಕೊಂಡು ಕೊಡಬೇಕು. ಇವಾಗ ಆ ಕಡೆ ಅಲ್ಲಿ ಚೆನ್ನ ಮಸಾಲೆಗೆ ಅಂದರೆ ಕಾಬೂಲ್ ಕಡಲೆ ಎಲ್ಲನೂ ಬೇಯಕ್ಕೆ ಇಟ್ಟಿದ್ದೀನಿ. ಈ ಕಡೆ ಇನ್ನೊಂದು ಕಡೆ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮ್ಯಾಟೊ ಪೇಸ್ಟು ಇಷ್ಟನ್ನು ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡೋದು ಅದನ್ನೆಲ್ಲ ಕಟ್ ಮಾಡೋದೆಲ್ಲ ತೋರಿಸೋಷ್ಟಕ್ಕೆ ತುಂಬ ಟೈಮ್ ಆಗೋಗುತ್ತೆ. ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಪೇಸ್ಟೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡೆ ನೋಡಿ ಹಾಲೆಲ್ಲನೂ ಹಾಲೆಲ್ಲ ಕುದೀತಾ ಇದೆ. ಇದನ್ನೆಲ್ಲ ಇನ್ನೊಂದು 5 ನಿಮಿಷ ಹಂಗೆ ಕುದೀಲಿ ಅಂತ ಬಿಟ್ಬಿಟ್ಟು ಇವಾಗ ಈ ಕಡೆ ಇನ್ನೊಂದು ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂಚೂರು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಆಮೇಲೆ ಈ ಪೇಸ್ಟ್ಗಳೆಲ್ಲ ಇದಾವಲ್ಲ ಅವನ್ನೆಲ್ಲ ಹಾಕ್ಕೊತೀನಿ. ಒಂದೇ ಒಂದು ಚಕ್ಕೆ, ಒಂದೇ ಒಂದು ಮತ್ತು ಇದು ಲವಂಗ ಇಷ್ಟು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಆಮೇಲೆ ಇವಾಗ ಈರುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಪೇಸ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಬೇಕಾದ್ರೆ ಸಣ್ಣಕ್ಕೆ ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಬೋದು. ಇಲ್ಲಾಂದರೆ ಇದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಚಕ್ಕೆ ಲವಂಗ ಮತ್ತು ಟೊಮೆಟೊ ಎಲ್ಲನೂ ಮತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡಿ ಕಾಜು ಎಲ್ಲ ಹಾಕ್ಕೊಂಡು ಮಾಡೋ ರೀತಿಯೂ ಬೇರೆ ಇರುತ್ತೆ. ಇದು ಈ ಥರ ಇವತ್ತು ನಾನು ಬೇರೆ ಥರ ಮಾಡ್ತಾಯಿದ್ದೀನಿ. 2-3 ಥರ ಮಾಡ್ಬೋದು. ಎಲ್ಲ ಈರುಳ್ಳಿ ಎಲ್ಲ ಹಂಗಂಗೆ ಹೆಚ್ಚಾಕ್ಕೊಂಡು ಮಾಡೋದು ಇದೆ. ಇವಾಗ ಈ ಥರ ಇದು ರುಬ್ಕೊಂಡು ಮಾಡೋದು ಇದೆ. ಇನ್ನೊಂದು ಕಾಜು ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ. ಇವಾಗ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ. ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಆದರೆ ಇದು ಜಾಮೂನ್ ಟೊಮೆಟೊ ಬರುತ್ತಲ್ಲ ಅದನ್ನಾದರೆ ಎಷ್ಟು ಬೇಕಾದ್ರೆ ಹಾಕ್ಕೊಬೋದು. ಒಂದು 2-3 ಹಾಕ್ಕೊಂಡ್ರೆ ನಡೆಯುತ್ತೆ. ಆದರೆ ಹುಳಿ ಟೊಮೆಟೊ 1 ಇಲ್ಲ 1.5 ಇಷ್ಟೇ ಹಾಕ್ಕೊಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಆಗಿಬಿಡುತ್ತೆ. ಇವಾಗ ನೋಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋರಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಜೊತೆಗೆ ಒಂದು ಸ್ವಲ್ಪ ಹಾಕ್ಕೊಬೋದು. ಆಮೇಲೆ ಅಚ್ಕಾರದ ಪುಡಿ ಆಯಿತು. ಇವಾಗ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಆಮೇಲೆ ಚೆನ್ನ ಮಸಾಲ ಪೌಡರ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಎಲ್ಲನೂ ನೀಟಾಗಿ ಎಣ್ಣೆ ಬಿಡೋ ತನಕನೂ ಫ್ರೈ ಮಾಡ್ಕೊಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟು ಹಾಕ್ಕೊಬೇಕು. ಇವಾಗ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಆಮೇಲೆ ಕಾಬೂಲ್ ಕಡಲೆ ಹಾಕ್ಕೊಂಡು ಒಂದಷ್ಟು ಹೊತ್ತು ಕುದಿಸ್ಬಿಟ್ರೆ ಚೆನ್ನ ಮಸಾಲ ರೆಡಿ ಆಗುತ್ತೆ. ಬೇಗನೆ ಆಗುತ್ತೆ. ಮತ್ತು ಈ ಮೆಥಡು ಚೆನ್ನಾಗಿರುತ್ತೆ. ಎಲ್ಲನೂ ಸಣ್ಣಕ್ಕೆಲ್ಲ ಹಚ್ಕೊಂಡು ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ. ಇನ್ನೊಂದು ಕಾಜು ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಅದಿನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಟ್ಬಿಡ್ತೀನಿ. ಅದೊಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡಲಿ ಅಲ್ಲಿ ತನಕ ಕುದಿಯೋಕೆ ಇಟ್ಬಿಡ್ತೀನಿ. ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ. ಇವಾಗ ಇನ್ನೊಂದು ಕಡೆ ನಾನು ಮಕ್ಕಳಿದ್ದಾವೆನ್ನಲ್ಲ ಅವ್ರಿಗೆಲ್ಲನೂ ಹಾಲಿಗೆ ಸ್ವಲ್ಪ ಸಕ್ಕರೆನೂ ಮತ್ತು ಬಾದಾಮ್ ಪೌಡರ್ ಹಾಕ್ಬಿಟ್ಟು ಅದನ್ನೆಲ್ಲ ಅವ್ರಿಗೆ ಹಾಕ್ಕೊಂಡು ಕೊಡೋಕ್ಕೆ ಇಟ್ಟಿದ್ದೀನಿ. ಕುಡಿಯೋದಕ್ಕೆ ಟೈಮ್ ಆಗ್ತಾ ಇರುತ್ತೆ. ಎಷ್ಟು ಬೇಗ ಟೈಮ್ ಆಗ್ತಿರುತ್ತೆ ಈಗಂತೂ. ಈ ಕಡೆ ಅದಕ್ಕೆ ಚೆನ್ನ ಮಸಾಲ ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ಈ ಕಡೆ ಇನ್ನೊಂದು ಕಡೆ ಹಾಲನ್ನ ಕಾಯಕ್ಕೆ ಇಟ್ಕೊಂಬಿಟ್ಟಿದ್ದೀನಿ. ಹಾಲೆಲ್ಲನೂ ಚೆನ್ನಾಗಿ ಕಾದಿದೆ. ಇವಾಗ ಅವ್ರಿಗೆ ಬಾದಾಮ್ ಪೌಡರ್ ಎಲ್ಲ ಹಾಕಿ ಅವ್ರಿಗೆ ಕೊಟ್ಬಿಡ್ತೀನಿ. ಆಮೇಲೆ ಇವಾಗ ಕಾಬೂಲ್ ಕಡಲೆ ಎಲ್ಲ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಆದರೆ ರೆಡಿ ಆಗುತ್ತೆ. ಆಮೇಲೆ ಪೂರಿ ಹಿಟ್ಟೆಲ್ಲ ಕಲಿಸ್ಕೊಬೇಕು ಸ್ವಲ್ಪ. ಇವಾಗ ನೋಡಿ ಹಾಲಿಗೆ ಮಿಕ್ಸ್ ಮಾಡಿದ್ದೀನಿ ಬಾದಾಮ್ ಪೌಡ್ರ್ ಹಾಕಿ. ಆಮೇಲೆ ಅವ್ರವ್ರ ಲೋಟಗಳಿಗೆ ಹಾಕ್ಕೊಂಡು ಕೊಟ್ಬಿಡ್ತೀನಿ. ಆಮೇಲೆ ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ. ಇವಾಗ ನೋಡಿ ಚೆನ್ನ ಮಸಾಲದೆಲ್ಲನೂ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕಾಬೂಲ್ ಕಡಲೆ ಹಾಕ್ಕೊತಾ ಇದ್ದೀನಿ. ಕಾಬೂಲ್ ಕಡಲೆನೂ ಹಾಕ್ಕೊಂಡು ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಅದು ಇದೆಲ್ಲನೂ ಅಂದರೆ ಮಸಾಲೆ ಎಲ್ಲನೂ ಕಾಬೂಲ್ ಕಡಲೆಗೆ ಹಿಡಿಬೇಕು. ಅದಕ್ಕೆ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಇವಾಗ ನೋಡಿ ಎಲ್ಲನೂ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಆಮೇಲೆ ಪೂರಿ ಹಿಟ್ಟೆಲ್ಲ ಕಲಿಸ್ಕೊಳ್ಳೋಣ ಅಂತ. ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಸಣ್ಣ ಉರಿ ಮಾಡ್ಬಿಟ್ಟು ಬಿಟ್ಬಿಟ್ರೆ ಎಲ್ಲನೂ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಇವಾಗ ನೋಡಿ ಎಲ್ಲನೂ ಫ್ರೈ ಮಾಡಿ ಇಟ್ಟಿದ್ದೀನಿ. ಕುದೀತಾ ಇದೆ ಚೆನ್ನಾಗಿ ಮುಚ್ಚಿದ್ದೀನಿ.
ಇವಾಗ ನೋಡಿ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ಅಂದರೆ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ. ಇವಾಗ ಕಾಬೂಲ್ ಕಡಲೆದು ಇದೆಲ್ಲನೂ ಎಲ್ಲನೂ ಮಸಾಲೆ ಎಲ್ಲ ಹಿಡ್ದಿದೆ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಮತ್ತು ಕಾಜು ಹಾಕಿ ಮಾಡೋದನ್ನು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇವತ್ತು ಈ ಥರನೇ ಮಾಡಿದ್ದೀನಿ, ಬೇಗ ಸಿಂಪಲ್ಲಾಗಿ ಬೇಗ ಆಗಲಿ ಅಂತ. ಇವಾಗ ನೋಡಿ ಮುಚ್ಚಿಟ್ಬಿಟ್ಟಿದ್ದೀನಿ. ಆ ಕಡೆ ಅದನ್ನು ರೆಡಿಯಾಗಿದೆ. ಈ ಕಡೆ ಇನ್ನೊಂದು ಕಡೆ ನಾನು ಇದು ಪೂರಿಗೆಲ್ಲನೂ ಕಲಸಿಟ್ಕೊಂಡಿದ್ದೀನಿ. ಪೂರಿಗೆಲ್ಲ ಕಲಸಿಟ್ಕೊಂಡು, ಅಂದರೆ ಎಲ್ಲ ಕಲಸೋದೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಟೈಮ್ ಆಗೋಗಿತ್ತು. ಅದಕ್ಕೇ ಬೇಗ ಅದು ಕಲಿಸ್ಬಿಟ್ಟು ಆ ಕಡೆ ಮುಚ್ಚಿಟ್ಟಿದ್ದೀನಿ ನೋಡಿ. ಇವಾಗ ಇನ್ನೊಂದು ಕಡೆ ಕಾಫಿ ಮಾಡ್ಕೊಂಡು ಕುಡಿಬೇಕು. ಸ್ವಲ್ಪ ಕಾಫಿ ಮಾಡಿ ಕುಡಿದ್ಬಿಟ್ಟು ಇನ್ನೂ ಬೇರೆ ಬೇರೆ ಕೆಲಸಗಳಿದ್ದಾವೆ. ಕಸ ಎಲ್ಲ ಗುಡಿಸ್ಬೇಕು, ನೆಲ ಎಲ್ಲ ಒರೆಸ್ಕೊಬೇಕು. ದೇವ್ರ ಪೂಜೆ ಮಾಡ್ತಾರೆ ನಮ್ಮ ಮನೆಯವರು, ಎಲ್ಲ ಕ್ಲೀನ್ ಮಾಡಿ ಕೊಡಬೇಕು. ಅಷ್ಟರಲ್ಲಿ ಇವಾಗ ಕಾಫಿ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕುಡ್ದಾದ್ಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊತೀನಿ. ಇವಾಗ ಇನ್ನೊಂದು ಕಡೆ ನೋಡಿ ಎಣ್ಣೆನೂ ಕಾಯೋಕ್ಕೆ ಇಟ್ಟಿದ್ದೀನಿ. ಎಲ್ಲನೂ ಪೂರಿ ಎಲ್ಲ ಲಟ್ಟಿಸಿ ಇವಾಗ ನಾನು ಕರಿತಾ ಇದ್ದೀನಿ. ಪೂರಿ ಲಟ್ಟಿಸೋದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು, ಅಷ್ಟು ಬೇಗ ಟೈಮ್ ಆಗಿತ್ತು. ಅಂದರೆ ಎಲ್ಲ ಮಾಡಿ ಒಂದು ಎತ್ತಿಡಬೇಕಲ್ಲ, ಅಲ್ಲಿ ಪೂಜೆ ಆಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡಬೇಕು. ಆಮೇಲೆ ಹುಡುಗರಿಗೆಲ್ಲ ಹಾಕ್ಕೊಡ್ಬೇಕಲ್ಲ, ಟೈಮ್ ಆಗೋಗುತ್ತೆ. 9 ಗಂಟೆ 9 ಕಾಲಷ್ಟರಲ್ಲಿ ಎಲ್ಲ ಮುಗಿಸ್ಕೊಬೇಕು. ಚಿಕ್ಕ ಚಿಕ್ಕ ಹುಡುಗರು ಇರ್ತಾರಲ್ಲ, ಅದಕ್ಕೆ ಬೇಗನೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ಪೂರಿ ಎಲ್ಲ ರೆಡಿ ಆಯಿತು. ಪೂರಿ ಎಲ್ಲ ಮಾಡಿ ಇಟ್ಬಿಟ್ಟು, ಇಲ್ಲ ಅಷ್ಟರಲ್ಲೆಲ್ಲ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಕೊಟ್ಬಿಟ್ಟು ಬಂದಿದ್ದೀನಿ. ಎಲ್ಲ ಆಗಿದೆ ಕೆಲಸ, ಹೊರಗಡೆ ಅದೆಲ್ಲ ಕೆಲಸ ಮುಗಿಸಿ ಇವಾಗ ಪೂರಿ ಕರಿತಾ ಇದ್ದೀನಿ. ಪೂರಿನ ಆಗೋದ್ರೆ ಆಮೇಲೆ ಎಲ್ಲನೂ ಟಿಫನ್ ಹಾಕೊಂಡು ಕೊಟ್ಬಿಟ್ರೆ ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ. ಚಿಕ್ಕ ಚಿಕ್ಕ ಹುಡುಗರು ಅಲ್ವಾ, ಹೊಟ್ಟೆ ಅಂತಿರ್ತಾರೆ. ಅದಕ್ಕೇ ಬೇಗನೆ ಮಾಡಿದ್ದೀನಿ ನೋಡಿ. ಇವಾಗ ಪೂರಿ ಎಲ್ಲ ಆಯಿತು. ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಕಲಿಸ್ಕೊಂಡಿದ್ದೀನಿ ಇದು ಪೂರಿಗೆ. ಇಲ್ಲಾಂದರೆ ಮಾಮೂಲಿ ಯಾವಾಗಲೂ ಗೋಧಿ ಹಿಟ್ಟು ಅಷ್ಟೇ ಮಾಡ್ಕೊತಿದ್ದೆ. ಇವತ್ತು ಚೆನ್ನಾಗಿರಲಿ, ಟೇಸ್ಟ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಸ್ವಲ್ಪ ಮೈದಾನೂ ಹಾಕ್ಕೊಂಡಿದ್ದೆ, ಹಾಗೆ ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ ನೋಡಿ. ಇವಾಗ ಎಲ್ಲರಿಗೂ ಹಾಕ್ಕೊಂಡು ಕೊಟ್ಬಿಟ್ಟು ನಾನು ಇವಾಗ ಕುತ್ಕೊಂಡು ತಿಂತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ಇದು ಚೆನ್ನಾಗಿ ಕಾಳಿರ್ತಾವಲ್ಲ, ಅದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ ಗ್ರೇವಿ. ನಾನು ಇವಾಗ ಸದ್ಯಕ್ಕೆ ಇಷ್ಟೇ ಸಾಕು, ನಮ್ಗೆ ಜಾಸ್ತಿ ಏನು ಅವಶ್ಯಕತೆ ಇರಲಿಲ್ಲ. ಸ್ವಲ್ಪನೇ ಜನ ಅಲ್ವ, ಮಕ್ಕಳೆಲ್ಲ ಚಿಕ್ಕ ಚಿಕ್ಕವು, ಅಷ್ಟೊಂದು ಏನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ಅದು ಮುಗೀತು. ಇವಾಗ ನೋಡಿ, ಇವಾಗ ಮಧ್ಯಾಹ್ನ 4 ಗಂಟೆ ಆಗಿತ್ತು ಟೈಮು. ಆವಾಗ ನಾನು ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಮಾಡಿದ್ದೀನಿ ಹಂಗೇ. ಬಿರಿಯಾನಿನೂ ಚಿಕನ್ ಫ್ರೈ. ಇವಾಗ ಇದು ಫ್ರೈಗೆಲ್ಲನೂ ಎಣ್ಣೆ ಹಾಕ್ಕೊಂಡು ಚಿಕನಲ್ಲಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಬಿರಿಯಾನಿ ಆಲ್ರೆಡಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಬಿರಿಯಾನಿ ನಾನು ಮಾಡಿಟ್ಬಿಟ್ಟಿದ್ದೀನಿ ಆ ಕಡೆ. ಇವಾಗ ಫ್ರೈ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಯಾವಾಗಲೂ ಬಿರಿಯಾನಿ ತೋರಿಸ್ತಾನೆ, ಅಂದರೆ ಒಂದು ಸಲ ಮಾಡಿ ತೋರಿಸಿದ್ದೀನಿ, ಪದೇ ಪದೇ ಅದನ್ನೇ ತೋರಿಸೋದೇನು ಅಂದ್ಬಿಟ್ಟು ನಾನು ಇವಾಗ ಬರೀ ಚಿಕನ್ ಫ್ರೈ ಮಾಮೂಲಿ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರಲ್ಲ, ಚಾಪ್ಸ್ ಅಂತಾರಲ್ಲ, ಆ ಥರ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಚಿಕನೆಲ್ಲ ಎಣ್ಣೆ ಎಲ್ಲನೂ ಹಾಕಿ ಅದು ಎಣ್ಣೆ ಕಾದ್ಮೇಲೆ ಚಿಕನ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಏನು ಹಾಕಿಲ್ಲ, ಈರುಳ್ಳಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನೋಡಿ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಅದನ್ನು ಬೇಯಕ್ಕೆ ಇಟ್ಬಿಡ್ತೀನಿ. ಅದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳೋ ಅಷ್ಟರಲ್ಲಿ ಇನ್ನು ಮಸಾಲೆ ಎಲ್ಲ ರುಬ್ಕೊತೀನಿ. ಆಮೇಲೆ ಅದನ್ನು ಹಾಕೋಕ್ಕೆ ಸರಿ ಹೋಗುತ್ತೆ. ಅಷ್ಟರಲ್ಲೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತಲ್ಲ, ಆಮೇಲೆ ನಾನು ಇವಾಗ ಮಸಾಲೆ ಜೋಡಿಸ್ಕೊತೀನಿ ನೋಡಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಹಸಿರು ಮೆಣಸಿನ್ಕಾಯಿ, ಹಾಗೆ ಇದು ಪೆಪ್ಪರ್ ಕಾಳುಗಳು ಇಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ರುಬ್ಕೊಂಡಿದ್ದೀನಿ ಇದು ಆಲ್ರೆಡಿ. ಇದು ಯಾಕಂದರೆ ಇದು ರೆಡ್ ಕಲರ್ ಆಗಿದೆ, ಮೆಣಸಿನ್ಕಾಯಿ ಹಣ್ಣಾಗಿದೆಯಲ್ಲ, ಅದಕ್ಕೆ ಈ ಥರ ಕಲರ್ ಬಂದಿದೆ. ಫುಲ್ ಗ್ರೀನ್ ಕಲರ್ ಹಾಕಿದೆ, ಗ್ರೀನಿಶಾಗಿ ಬಂದಿರೋದು. ಇವಾಗ ಅದನ್ನು ರುಬ್ಕೊಂಡಿದ್ದೀನಿ. ಇನ್ನು ಇವಾಗ 1-2 ಟೊಮೆಟೊ ಹಾಕ್ಕೊಂಡು ರುಬ್ಕೊತೀನಿ ಸಪ್ರೇಟಾಗಿ. ಇದನ್ನು ರುಬ್ಕೊಂಡು ಆಮೇಲೆ ನೆಕ್ಸ್ಟು ಪುದೀನ ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಮುಗೀತು. ಎಲ್ಲ ಮಸಾಲೆ ಎಲ್ಲ ರುಬ್ಬಾಯಿತು. ಇವಾಗ ನೋಡಿ ಟೊಮೆಟೊನೂ ಪೇಸ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ಇವಾಗ ಪುದೀನ ಹಾಕ್ಕೊಬೇಕು. ಅದಾದಮೇಲೆ ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಚಿಕನ್ ಫ್ರೈ ರೆಡಿಯಾಗೋಗುತ್ತೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ವಿಡಿಯೋ ಮಾಡೋದ್ರಲ್ಲಿ ಎಷ್ಟು ಸಲ ನನ್ನ ಫೋನ್ ಕೆಳಗಡೆ ಬಿದ್ದು ಹೋಗ್ತಿತ್ತು. ಸ್ಟ್ಯಾಂಡ್ ಬೇರೆ ಸರಿ ಇಲ್ಲ. ಎಷ್ಟು ಸಲ ಫೋನ್ ಕೆಳಗೆ ಬಿದ್ದಿದೆಯೋ ಇದಂತೂ. ಇವಾಗ ನೋಡಿ ಈ ಕಡೆ ನೀರೆಲ್ಲ ಹಿಂಗಿದೆ, ಇನ್ನೊಂದು ಚೂರಿತ್ತು, ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈ ಟೈಮಲ್ಲೇ ಈ ಮಸಾಲೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ಹಸಿ ಮಸಾಲ ನಾನು ರುಬ್ಬಿರೋದು, ಯಾವುದೂ ಹುರ್ಕೊಂಡಿಲ್ಲ, ಏನು ಫ್ರೈ ಮಾಡಿ ಏನೂ ಹಾಕಿಲ್ಲ ನೋಡಿ. ಇವಾಗ ಇದು ಹಸಿ ಮಸಾಲೆ ಇಷ್ಟು ಹಾಕ್ಕೊಂಡಿದ್ದೀನಿ. ಆಗಲೇ ಹಾಕ್ಕೊಂಡಿದ್ದಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಚಕ್ಕೆ ಲವಂಗ ಪೇಸ್ಟ್ ಒಂದು, ಹಾಗೆ ಟೊಮೆಟೊ ಪೇಸ್ಟ್ ಒಂದು, ಇನ್ನೊಂದು ಪುದೀನ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಕೋತೀನಿ. ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಚಿಕನ್ದು ಇದು ಬರುತ್ತಲ್ಲ, ಚಿಕನ್ ಮಸಾಲ ಪೌಡರ್, ಅದೊಂದು ಹಾಕ್ಕೊಬೇಕು.
ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಯಾಕಂದರೆ ಇದು ಅವಾಗಿಂದ ಇದೇ ಥರ ಮಾಡ್ತಿರೋದಲ್ವ, ಇದು ಸಕ್ಕತ್ತಾಗಿರುತ್ತೆ ಟೇಸ್ಟು. ಈಗ ಬೇರೆ ಬೇರೆ ಥರ ಎಲ್ಲ ಮಾಡ್ತಿರ್ತೀವಿ, ಇವಾಗ ಇದು ಹಳೆ ಕಾಲದ್ದು ಹಳ್ಳಿ ಸ್ಟೈಲಲ್ಲಿ ಮಾಡೋದು. ಇವಾಗ ನೋಡಿ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಚಿಕನ್ ಮಸಾಲನೂ ಏನು ಅವಾಗ ಹಾಕ್ತಾ ಇರಲಿಲ್ಲ, ಬರೀ ಧನಿಯಾ ಪೌಡರ್ ಅಷ್ಟೇ ಹಾಕ್ಕೋತಾಯಿದ್ರು. ಇವಾಗ ಧನಿಯಾ ಪೌಡರ್ ಎಲ್ಲನೂ ಹಾಕ್ಕೊತಾ ಇದ್ದೀವಿ, ಅಲ್ಲ ಚಿಕನ್ ಮಸಾಲ ಪೌಡರ್ ಹಾಕ್ಕೋತಾ ಇದ್ದೀವಿ. ಧನಿಯಾ ಪುಡಿ ಹಾಕಾಯ್ತು, ಇವಾಗ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೋತಾ ಇದ್ದೀನಿ. ಅಂದರೆ ಚಾಪ್ಸ್ ಅಂತ ಮಾಡ್ತಾರಲ್ಲ ಹಳ್ಳಿ ಸ್ಟೈಲಲ್ಲಿ, ಅದನ್ನು ಇವಾಗ ನಾನು ಮಾಡ್ತಾಯಿರೋದು. ಮಾಮೂಲಿ ಈ ಗ್ರೇವಿಗಳು ಅಂದರೆ ಮಸಾಲ ರುಬ್ಬಿ ಎಲ್ಲ ಮಾಡ್ತಾರಲ್ಲ, ಮಸಾಲೆ ಎಲ್ಲ ಹುರ್ಕೊಂಡು ರುಬ್ಬಿ ಮಾಡ್ತಾರಲ್ಲ, ಅದು ಬೇರೆ ಥರ ಇರುತ್ತೆ. ಮತ್ತು ಅಚ್ಕಾರದ ಪುಡಿ ಹಾಕೋದು ಬೇರೆ ಥರ. ಇದು ಅವಾಗಿಂದ ಮಾಡ್ತಿದ್ದಾರಲ್ಲ ಚಾಪ್ಸ್, ಆ ಥರ ಟೇಸ್ಟಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಅಷ್ಟರಲ್ಲೆಲ್ಲ ಚೆನ್ನಾಗಿ ಕುದ್ಕೊಳ್ಳುತ್ತೆ. ನೀರು ನಿಮ್ಗೆ ಬೇಕು ಅನಿಸಿದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಇಷ್ಟೇ ಸಾಕು. ಸದ್ಯಕ್ಕೆ ನನಗೆ ಇಷ್ಟು ಸಾಕು, ಏನು ಜಾಸ್ತಿ ಏನು ಗ್ರೇವಿ ಬೇಡ, ಟೇಸ್ಟ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನೀರೆಲ್ಲ ಹಾಕಿದ್ರೆ ಜಾಸ್ತಿ ಇದಾಗ್ಬಿಡುತ್ತೆ, ಒಂಥರ ಸಾಂಬಾರು ಥರ ಆಗಿಬಿಡುತ್ತೆ. ಅದಕ್ಕೆ ನಾನೇನು ನೀರು ಜಾಸ್ತಿ ಹಾಕ್ಕೊಂಡಿಲ್ಲ. ಇಷ್ಟನ್ನು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಹಾಗೆ ನೋಡಿ ಇವಾಗ ಚಾಕುನು ಕಾಯಿಸ್ಬಿಟ್ಟು ಇಡ್ತಾಯಿದ್ದೀನಿ, ದೃಷ್ಟಿ ಇದಾಗಲಿ ಅಂದ್ಬಿಟ್ಟು. ಇಲ್ಲಾಂದರೆ ತಿನ್ಬಿಟ್ಟು ಚಿಕ್ಕ ಹುಡುಗರಲ್ವ, ತಿನ್ಬಿಟ್ಟು ಹೊಟ್ಟೆ ನೋವು ಹಂಗೆ ಹಿಂಗೆ ಅಂತಾರೆ ಅಂತ ಚಾಕುನು ಕಾಯಿಸಿ ಇಟ್ಬಿಟ್ಟಿದ್ದೀನಿ. ಇವಾಗ ಒಂಚೂರು ನೀರು ಹಾಕ್ಕೊತಿದ್ದೀನಿ, ಗಟ್ಟಿ ಅನ್ನಿಸ್ತು ಸ್ವಲ್ಪ, ಅಂದರೆ ಚಿಕನ್ ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಹಾಕ್ಕೊತಾಯಿದ್ದೀನಿ. ಇದು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ. ನೋಡಿ ಮುಚ್ಚಿಟ್ಟಿದ್ದೀನಿ. ಒಂದು 10 ನಿಮಿಷ ಸಣ್ಣ ಉರಿಲಿ ಬೇಯಿಸಿಟ್ಕೊಂಬಿಟ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಇವಾಗ ನೋಡಿ ಈ ಥರ ಆಗಿದೆ, ಇವಾಗ ಚಾಪ್ಸ್ ಈ ಥರ ಆಗಿದೆ. ಇನ್ನೊಂದು ಚೂರು ಬೇಯಬೇಕಿತ್ತು, ಅದಕ್ಕೆ ಇನ್ನೊಂದು 5 ನಿಮಿಷ ನಾನು ಹಂಗೆ ಮುಚ್ಚಿಟ್ಬಿಡ್ತೀನಿ. ಇನ್ನೊಂದು ಕಡೆ ಬಿರಿಯಾನಿನೂ ರೆಡಿ ಆಗಿದೆ. ಇವಾಗ ಸದ್ಯಕ್ಕೆ ಒಂದು 4-4:15 5 ಗಂಟೆ ಆಗಿತ್ತು. ನನ್ನ ತಂಗಿ ಮಗಳು ಒಬ್ಬಳು ಹೋಗ್ತೀನಿ ಅಂದ್ಲು, ಅವಳು ಹೋಗ್ತಾಳಲ್ಲ ಅಂದ್ಬಿಟ್ಟು ಇವಾಗ ಮಾಡಿದ್ದೀನಿ. ನೋಡಿ ಇವಾಗ ಈ ಕಡೆ ಬಿರಿಯಾನಿನೂ ರೆಡಿಯಾಗಿದೆ. ಇದನ್ನು ಇವಾಗ ಎಲ್ಲ ಕಲಿಸ್ಬಿಟ್ಟು ಅವ್ರು ಹೋಗ್ತಾರಲ್ಲ ಅವ್ರಿಗೆ ಹಂಗೆ ಹಾಕ್ಕೊಂಡು ಕೊಟ್ಬಿಡೋಣ ಅಂತ ನಾನು ಮಾಡಿಟ್ಟಾದಮೇಲೆ ಒಂದು 5-10 ಗಂಟೆ ಬಿಟ್ಟು ಅವರು ಬಂದರು. ಎಲ್ಲರಿಗೂ ಹಾಕ್ಕೊಂಡು ಕೊಟ್ಟೆ, ಎಲ್ಲ ತಿಂದ್ಬಿಟ್ಟು ಅವಳು ಮಗಳು ಹೋದ್ಲು, ಅವ್ರ ಅಪ್ಪನೂ ಮಗಳು ಹೋದರು. ಇನ್ನು ನನ್ನ ತಂಗಿ ಮಕ್ಳು ಇಬ್ಬರಿದ್ದಾರೆ, ಅವ್ರಿನ್ನೂ ಇಲ್ಲೇ ಇರ್ತಾರೆ. ಆಮೇಲೆ ನೋಡೋಣ ಸಂಡೇ ಮೇಲೆ, ಇಲ್ಲಾಂದರೆ ನೆಕ್ಸ್ಟ್ ವೀಕ್ ಅವ್ರು ಹೋಗ್ತಾರೆ. ಇವತ್ತು ಇವ್ರು ಹೋಗ್ತಾರಲ್ಲ ಅಂತ ಮಾಡಿಟ್ಟಿದ್ದೀನಿ. ಹಂಗೆ ಹುಡುಗರು ಬಂದು 3-4 ದಿವಸ ಆಗಿತ್ತು, ಏನೂ ಮಾಡಿಕೊಟ್ಟಿರ್ಲಿಲ್ವಲ್ಲ, ಅದಕ್ಕೇ ಇವಾಗ ಚಿಕನ್ ಮಾಡೋಣ ಅಂತ ಮಾಡಿದ್ದೆ. ಈ ಕಡೆ ನೋಡಿ ಬಿರಿಯಾನಿನೂ ರೆಡಿಯಾಗಿದೆ. ಬಿರಿಯಾನಿ ಅಂತೂ ತುಂಬ ಟೇಸ್ಟಾಗಿತ್ತು. ಲಾಸ್ಟ್ ಟೈಮ್ ನಾನು ತೋರಿಸಿದ್ದು ಬೇರೆ ಥರ ಮಾಡಿದ್ದೆ, ಇದು ಬೇರೆ ಥರ ಮಾಡಿದ್ದೆ. ಸ್ವಲ್ಪ ಅಂದರೆ ನಾನು ವೀಡಿಯೋ ಏನೂ ಮಾಡೋಕ್ಕೋಗಲಿಲ್ಲ, ಅರ್ಜೆಂಟಲ್ಲಿ ಬೇಗ ಮಾಡಬೇಕಾಗಿತ್ತು, ಒಂದು ಹಾಫ್ ಆನ್ ಅವರ್ಲೆಲ್ಲ ಮಾಡಬೇಕಾಗಿತ್ತು. ಅದಕ್ಕೇ ವೀಡಿಯೋ ಏನು ಮಾಡೋಕ್ಕೋಗಲಿಲ್ಲ. ಚಾಪ್ಸ್ದೊಂದು ವೀಡಿಯೋ ಮಾಡಿದ್ದೀನಿ, ಇದು ಲಾಸ್ಟ್ ಟೈಮ್ ತೋರಿಸಿದ್ದೀನಿ. ಆದರೆ ಇನ್ನೂ ಇದು ಬೇರೆ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ ಇವಾಗ ಇದು ಫ್ರೈಯು ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಟೇಸ್ಟು, ಆವಾಗಿನ ಥರನೇ ಇದೆ. ಎಲ್ಲ ರೆಡಿಯಾಗಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ನೋಡಿ ಮಳೆ ಬರ್ತಾಯಿದೆ, ಇವಾಗ ಬಿಸಿಲು ಇದೆ, ಮಳೆನೂ ಬರ್ತಾಯಿದೆ. ವೆದರ್ ಅಂತೂ ಕೂಲಾಗಿತ್ತು. ನೋಡಿ ಈ ಕಡೆ ಒಂಥರ ಒಂದು 5-10 ನಿಮಿಷ ಚೆನ್ನಾಗಿ ಮಳೆ ಬಂತು, ಆಮೇಲೆ ಹಂಗೆ ನಿಂತು ಹೋಯ್ತು. ಇವಾಗ ಬಿಸಿಲಿದ್ದು ಮಳೆ ಬರ್ತಾಯಿದೆ. ನೋಡಿ ಈ ಥರ ಎಲ್ಲ ಮಳೆ ಎಲ್ಲ ಹನಿತಾ ಇದೆ, ಎಲ್ಲ ನೀರೆಲ್ಲ ನಿಂತಿತ್ತು. ಆದರೆ ಬಿಸಿಲು ಮಾತ್ರ ಹಂಗೆ ಇತ್ತು. ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಮೋಡ ನೋಡಿ, ಮೋಡ ಹಂಗೆ ಇದೆ, ಬರುತ್ತೆ. ನಿನ್ನೆ ನಾನು ಫೋನಲ್ಲಿ ನೋಡಿದಾಗ ಮಳೆ ಇದೆ ಅಂತ ತೋರಿಸಿತ್ತು 45%. ಇವಾಗ ಬಂತು. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.